ಮಳೆಗಾಲ ಅಲ್ಲದಿದ್ರೂ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದ ನೀರು, ಕೈಯಲ್ಲಿ ಬಕೆಟ್ ಹಿಡಿದು ನೀರು ಹೊರ ಹಾಕ್ತಿರೋ ಜನ. ಇಷ್ಟೆಲ್ಲ ಸಮಸ್ಯೆಯಾದ್ರೂ ತಲೆಕೆಡಿಸಿಕೊಳ್ಳದ ಪಾಲಿಕೆ ಅಧಿಕಾರಿಗಳು. ಹಾಗಾದ್ರೆ ಘಟನೆಯಾಗಿದ್ದಲ್ಲಿ ನೀರು ಬಂದಿದ್ದಾದ್ರೂ ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ವಾಣಿಜ್ಯ ನಗರಿಯಾದ ಹುಬ್ಬಳ್ಳಿಯಲ್ಲೇ ಅಧಿಕಾರಿಗಳ ದೊಡ್ಡ ನಿರ್ಲಕ್ಷ್ಯಕ್ಕೆ 10 ಜನ ಪರದಾಟ ನಡೆಸುವಂತಹ ಪರಿಸ್ಥಿತಿ ಬಂದಿದೆ. ಹೌದು, ದೇವಾಂಗಪೇಟೆಯ ರಾಜಾಜಿನಗರದಲ್ಲಿನ ಅಪಾರ್ಟ್ಮೆಂಟ್ಗೆ ಕೆರೆಯ ನೀರು ನುಗ್ಗಿದ ಘಟನೆ ನಡೆದಿದೆ. ಕಳೆದ 3-4 ದಿನಗಳಿಂದಲೇ ಕೆರೆಯ ನೀರು ಹೊರಹರಿಯುತ್ತಿದ್ದರೂ ಅಧಿಕಾರಿಗಳು ಗಮನ ಹರಿಸದ ಪರಿಣಾಮ ನಿನ್ನೆ ರಾತ್ರೋರಾತ್ರಿ ನೀರು ಅಪಾರ್ಟ್ಮೆಂಟ್ಗೆ ಒಳಗಡೆ ನುಗ್ಗಿದೆ. ಸಂತೋಷನಗರ ಕೆರೆಯಿಂದ ಹರಿದು ಬಂದ ನೀರು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಮುಳುಗಿಸಿದೆ. ಅಲ್ಲಿರುವ ಅಂಗಡಿಗಳು ಹಾಗೂ ಜನಬೀಡಿತ ಪ್ರದೇಶಗಳಿಗೆ ಇದರಿಂದ ದೊಡ್ಡ ಸಮಸ್ಯೆ ಉಂಟಾಗಿದೆ. ಸ್ಥಳೀಯ ನಿವಾಸಿಗಳು ಬಕೆಟ್ಗಳ ಮೂಲಕ ನೀರನ್ನು ಹೊರಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಣಿಸುವ ದೃಶ್ಯ ಈಗಲೇ ಕಾಣಿಸುತ್ತಿರುವುದು ಆತಂಕ ಮೂಡಿಸಿದೆ. ಮಳೆಗಾಲ ಇಲ್ಲದಿದ್ದರೂ ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಮಳೆಗಾಲದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಆಗಮಿಸದ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಂತೋಷ ಕೆರೆ ನೀರು ಸರ್ ಎಲ್ಲ ತುಂಬಿ ಅಪಾರ್ಟ್ಮೆಂಟ್ ಹೋಗಿ ಎಲ್ಲ ಇದಾಗ್ತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅದಕ್ಕೆ ಪೂರ ಇದಾಗ್ತಾ ಇದೆ. ಪೂರ ನೀರು ಎಲ್ಲ ನೋಡ್ರಿ ಇಲ್ಲಿ ಹೆಂಗಾಗಿದೆ, ಎಲ್ಲ ತುಂಬಿ ಹರಿತಾ ಇದೆ. ಎಲ್ಲ ನಮ್ಮ ತೆಗಿತಾ ಇದ್ದಾರೆ ಅಂಗಡಿಯವರೆಲ್ಲ. ಅದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಬಂದು ಇದು ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ನೋಡ್ತಾ ಇಲ್ಲ. ಇಲ್ಲಿ ಯಾರು ಕಾರ್ಪೊರೇಟ್ರು ಬಂದಿಲ್ಲ, ಯಾರಿಲ್ಲ. ಸ್ವಲ್ಪ ಇದಕ್ಕೆ ಪರಿಹಾರ ಯಾರು ಏನು ಮಾಡ್ತಾ ಇಲ್ಲ ಸರ್. ರೋಡ್ ಎಲ್ಲ ಜಾಮ್ ಆಗಿದೆ ನೋಡಿ. ಇದಕ್ಕೆ ಏನು ಅನ್ನೋದು ಸ್ವಲ್ಪ ಸೂಕ್ತ ಕ್ರಮ ತಗೋಬೇಕು.